ಇಲ್ಲಿ ಭಾಳ ಕಷ್ಟ ಆಯ್ತು ಇದು ಗ್ಯಾಸ್ಗೆ. ಭಾಳ ಒಂದು ಗಂಟೆ 2 ಗಂಟೆ ಆಯ್ತು ನಿಲ್ಸ. ಈಗ ಇದು ಗ್ಯಾಸ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಗ್ಯಾಸ್ಗೆ ರೇಟ್ ಜಾಸ್ತಿ ಐತೆ. 90 ರೂಪಾಯಿ ಇದೆ, 60 ರೂಪಾಯಿ ಇದ್ದು 90 ರೂಪಾಯಿ ಲೀಟರ್ ನಡೀತಾ ಇದೆ. ಈಗ ಇಲ್ಲಿ ಮೀಟರ್ನಲ್ಲಿ ಏನು ಸಿಗ್ತೈತೆ ಪ್ಯಾಸೆಂಜರ್ ಥರ ನಮಗೆ ಏನು ಸಿಕ್ಕಲ್ಲ. ಪ್ಯಾಸೆಂಜರ್ ಏನು ಎಷ್ಟ ಕೇಳಿದ್ರೆ ಯಾಕೆ ಅಂತ ಜಗಳ ಮಾಡ್ತಾರೆ. ಇದು ಗೌರ್ಮೆಂಟು ನಮಗೆ ಸುಲಭ ಮಾಡಬೇಕು. ನಾಗವಾರಿಂದ ನಾವು ಎಲ್ಲ ಬಂಕ್ ಹುಡ್ಕೊಂಡು ಇಲ್ಲಿ ಸಿಗ್ತಾ ಇದೆ ಅಂತ ಬೆಳಿಗ್ಗೆ ಬಂದಿದ್ದು 8:15ಗೆ ಬಂದಿದ್ದು. ಈಗ 9:15 ಆಯಿತು. ಏನು ದುಡಿಯೋದು, ಏನು ಊಟ ಮನೆಗೆ ಬಿಡೋದು? ಅಡ್ಜಸ್ಟ್ ಮಾಡ್ತಾ ಇದ್ದೀವಲ್ಲ, ಅಡ್ಜಸ್ಟ್ ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ಯಾಸೆಂಜರ್ನೇ ಕೊಡ್ತಾ ಇದ್ದಾರೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಮೀಟರ್ ಎಲ್ಲ ಏನು ಚಾರ್ಜ್ ಮಾಡಿಲ್ಲ. ಏನು ನಾವೇ ಹೇಳ್ತಾ ಇದ್ದೀವಿ ಗ್ಯಾಸ್ ಕಮ್ಮಿ ಇದೆ ಅಂದರೆ ಅವ್ರನ್ನೇ ಕೊಡ್ಬಿಡ್ತಾರೆ. ಯೋಚನೆ ಮಾಡಿ ಅವ್ರನ್ನೇ ಕೊಡ್ತಾ ಇದ್ದಾರೆ. ಈಗ 30 ರೂಪಾಯಿ ಜಾಸ್ತಿ ಆಗಿದೆ ನಮ್ಮ ಲೆಕ್ಕದ್ಗೆ. 60 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗಿದೆ. ಹೋಗಿ ನೋಡಿ ಅಲ್ಲಿ ಬಿಲ್ಲು, ಅಲ್ಲಿ ಮೀಟರ್ನಲ್ಲಿ ಹಾಕಿದ್ದಾರೆ. ನಾಗವಾರ ಎಲ್ಲ ರಿಂಗ್ ರೋಡ್ ಎಲ್ಲ ಗ್ಯಾಸ್ ಇಲ್ಲ. ಅಲ್ಲಿ ಎಲ್ಲ ಬಂಕಿಲೆಲ್ಲ ಲಾಕ್ ಹಾಕಿದ್ದಾರೆ, ಗೇಟ್ ಎಲ್ಲ ಹಾಕಿದ್ದಾರೆ. ಕೋಸ್ಪಾರಕ್ಕಿಲ್ಲ, ನಾಗವಾರ ಇಲ್ಲ, ಏನಿಲ್ಲ. ಬನಶಂಕರಿನ ಬಂದೆ, ಯಾವ್ದು ಬಂಕಿಲ್ಲ. ಪೆಟ್ರೋಲ್ ಬಂಕ್ ಬನಶಂಕರಿ, ಯಾರಪ್ಪ ನಗರ, ಇಲ್ಲಿ ಸಿಕ್ಕಿಲ್ಲ ಗ್ಯಾಸ್. ಮೇಡಮ್ ನೀವು ನೋಡಿ, ನಮ್ಮ ಆಟೋನಲ್ಲಿ ಕೂತ್ಕೊಳ್ಳಿ, ನಿಮಗೆ ನಾನು 5 ಬಂಕ್ ಹೋಗಿ ತೋರಿಸ್ಕೊಂಡು ಬರ್ತೀನಿ. ಲಿಂಗಲಾಶ್ಪುರಂ, ವೆಂಕಟೇಶ್ಪುರಂ, DJ ಹಳ್ಳಿ, KG ಹಳ್ಳಿ, ನಾಗವಾರ ಅರಬಿ ಕಾಲೇಜು ಅಲ್ಲಿಲ್ಲ, ಮುಂಡಡಿ ಪಾಳ ಅಲ್ಲಿನೇ ಇಲ್ಲ ಗ್ಯಾಸು. ಎಲ್ಲ ಹುಡುಕಿ ಇಲ್ಲಿ ಬಂದಿದ್ದು 1 ಅವರ್ ಆಯ್ತು. 1 ಅವರ್ 1 ಅವರ್ 4 ನಿಮಿಷ ಆಗ್ತಾ ಇದೆ. ಲೈನ್ ನಮಗೆ ಎಲ್ಲಿ ಸಿಕ್ಕೋದಿಲ್ಲ ಗ್ಯಾಸು. ಎಲ್ಲ ಬಂಕ್ ಬಂದೈತೆ, ಏನು ಮಾಡ್ಬೇಕಾದ್ರೆ ನೀವು ಹೇಳ್ತಾರಪ್ಪ. ಇದು ಸ್ವಚ್ಛತೆ ಐತೆ, ಎಲ್ಲ ಐತೆ, ಯಾವುದು ಬಂದೆ ಎಲ್ಲ ಪೂರ್ತಿ ಬಂದೈತೆ. ಆಯ್ತಲ್ಲ, ನಾವು ಇಲ್ಲಿ ಪೈಪ್ಲೈನ್ ಇದೆಯಲ್ಲ, ವಿಜಯನಗರ ಪೈಪ್ಲೈನು ಈಗ ಮತ್ತೆ ಇದು ಬಂದು ಮೈಸೂರು ಸರ್ಕಲ್ಲು ಎಲ್ಲ ಸುತ್ತ ಹಾಕೊಂಡು ಬಂದು ಈ ಕಡೆಗೆ ಇಲ್ಲಿ ಬಂದಿದ್ದೀವಿ. ಇಲ್ಲ, ಲೋಕಲ್ಲು ಈಗ ಸಿಗ್ತಾ ಇತ್ತು, ಈ ನಡುವೆ ಸಿಗ್ತಾ ಇಲ್ಲ. ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಇನ್ನೂ ಸ್ಟಾಕ್ ಇಲ್ಲ ಅಂತ. ಅಷ್ಟೇ ಸ್ಟಾಕ್ ಇಲ್ಲ. ಅಲ್ಲ, ಆ ಥರ ಆಗಿದ್ರೆ ಸರ್ಕಾರ ಇಲ್ಲಿ ಬಂದು ನಾವು ಏನಕ್ಕೆ ಈ ಥರ ವನವಾಸ ಬೀಳ್ತಾ ಇದ್ದೋ. ಅಲ್ಲ, ಬಂದಿದೆ, ಎಲ್ಲೋಯ್ದಿದ್ದೋ ಗೊತ್ತಾಯ್ತಲ್ಲ. ಬಂದಿದೆ ಅಂದರೆ ಬರಬೇಕು, ಬಂದಿಲ್ಲ ಅಂದರೆ ಯಾರು ತೊಂದರೆ ಮಾಡಿದ್ರೆ ನಾವು ಆಟೋದವ್ರಿಗೆ ತೊಂದರೆ ಮಾಡ್ತಿಲ್ಲ. ನೀವೇ ನೋಡ್ತಾ ಇದ್ದಿಲ್ಲ ಮೇಡಮ್ ಎಷ್ಟು ಕಿವಿದೆ. ನಾವು ಒಂದು 5-6 ಬಂಕ್ ನೋಡ್ದು. 5-6 ಬಂಕ್ ಕ್ಲೋಸ್ ಆಗಿದೆ. ಮೈಸೂರು ಸರ್ಕಲ್ಲು, ಆಮೇಲೆ ಪೈಪ್ಲೈನು ಎಲ್ಲ ಮುಂದೆ ಬಂಕ್. ಇಲ್ಲಿ 30 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. ಎಲ್ಲ ಒಂದೊಂದು ಬಂಕಲ್ಲಿ 105 ರೂಪಾಯಿ ಇದಂತೆ, ಇಲ್ಲಿ 90 ರೂಪಾಯಿ. 90, 70 ರೂಪಾಯಿ ಇತ್ತು, 90 ರೂಪಾಯಿ. ನಾಷ್ಟ ಮಾಡೋಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ನೋಡಿ ಈಗ ಇಲ್ಲಿ 90 ರೂಪಾಯಿ, ಇನ್ನೊಂದು ಕಡೆ ಹೋದ್ರೆ 120 ರೂಪಾಯಿ. ಎಲ್ಲಂತ ಹೋಗಿ ಹಾಕ್ಸೋದು ಗ್ಯಾಸ್? LPGಗೆ ತೊಂದರೆ ಆಗಿಲ್ಲ ಅಂತ ಹೇಳ್ತಾವ್ರೆ ಮೇಡಮ್. ಎಲ್ಲದಕ್ಕೂ ತೊಂದರೆ ಆಗಿದೆ, ಒಂದು ಗ್ಯಾಸಿಂದ ಎಲ್ಲನೂ ತೊಂದರೆ. ಈಗ ನೋಡಿ, ಈಗ ಒಂದು ನಾಷ್ಟ 30 ರೂಪಾಯಿ ಮಾಡ್ತಾಯಿದ್ರಿ, ಇವಾಗ ನಾಷ್ಟ ಮಾಡೋಕೆ ಹೋದ್ರೆ 50 ರೂಪಾಯಿ. ನಾವು ಏನು ದುಡಿದು ಏನು ನಾಷ್ಟ ಮಾಡೋದು, ಮನೆಗೆ ಏನು ಕೊಡೋದು, ಬಾಡಿಗೆ ಏನು ಕಟ್ಟೋದು, ಆಟೋಗೆ ಡ್ಯೂ ಕಟ್ಟಲ್ಲ ಅಂದರೆ ಸೆಟ್ ಅವ್ರು ಬಿಡಲ್ಲ. ನಾವು ಏನಂತ ಮಾಡೋದು ನೋಡಿ, ಬೆಳಗ್ಗೆ 5 ಗಂಟೆಗೆ ಬಂದು ಕ್ಯೂನಲ್ಲಿ ಹಾಕಿದ್ವಿ. ಇವಾಗ ಇನ್ನೂವರೆಗೂ ಈಗ ಡ್ಯೂಟಿ ಹೋಯ್ತಾ, ಪೀಕ್ ಅವರ್ ಡ್ಯೂಟಿ ಹೋಯ್ತು. ಈಗ 10 ಗಂಟೆ ಮೇಲೆ ಹತ್ರ ಯಾರು ಬಾಡಿಗೆ ಸಿಗಲ್ಲ. ಕಸ್ಟಮರ್ ಹತ್ರ ಒಂದು 20 ರೂಪಾಯಿ ಕೇಳಿದ್ರೆ ಯಾಕೆ ಅಂತ ಹೇಳ್ತಾರೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ರೆ ಅದು ನಮ್ಮ ಏನು ಮಾಡ್ಬೇಕಂತಾರೆ. ಆನ್ಲೈನ್ ಬುಕ್ಕಿಂಗ್ ಬರುತ್ತೆ, ಆನ್ಲೈನ್ ಮೀಟ್ರ್ ಕಾಸೇ ಕೊಡ್ತಿದ್ರೆ ಎಕ್ಸ್ಟ್ರಾ ಕೊಡ್ತಾ ಇಲ್ಲ. ಅವ್ರು ಕಸ್ಟಮರ್ ಹತ್ರ ಕೇಳಿದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಅವ್ರ ಮನೆ ಹತ್ರ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಅಲ್ಲಿ ನಿಂತ್ಕೋಬೇಕಾಗ್ತದೆ. ಎಷ್ಟು ಬಂಕ್ ಕ್ಲೋಸ್ ಆಗಿದೆ ಸರ್? ಬಂಕ್ ಬಂದು ಈಗ ನೋಡಿ, ಈ ಕಡೆ ಟನಿ ರೋಡು, ನಾಗವಾರ ಫುಲ್ ಸುತ್ತ ಒಂದು 30 ಬಂಕ್ ಕ್ಲೋಸ್ ಆಗಿದೆ. ಮಲ್ಲೇಶ್ವರಂ ಮೈನ್ ಮಲ್ಲೇಶ್ವರಮಲ್ಲಿತ್ತು, ಅಲ್ಲೂ ಬಂದಾಗಿದೆ. ಎಲ್ಲ ಕಡೆ ಹುಡುಕಿ ನಮಗೆ ಬಾಡಿಗೆನೇ ಇಲ್ಲ. 3 ದಿವಸದಿಂದ ಗ್ಯಾಸ್ ಇಲ್ಲ ಗಾಡಿಗೆ. 3 ದಿವಸದಿಂದ ವ್ಯಾಪಾರ ಹೋಯ್ತು. ಯಾರು ಹೆಂಗೆ ಮನೆಗೆ ಫೀಸ್ಗೆ ನೋಡಿ, ಈಗ ಸೋಮವಾರ ಆದರೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಸ್ಕೂಲ್ ಸ್ಟಾರ್ಟ್ ಆಯಿತು.
ಇದು ಬಾಡಿಗೆ ಮೇಲೆ ಬಂದ್ರಾ? ಇಲ್ಲ ಮನೆಯಿಂದ ಬಂದಿದ್ದು ಮೇಡಮ್. ಎಲ್ಲಿರೋದ್ ಮನೆ? ನಮ್ದು ರಾಮಮೂರ್ತಿ ನಗರ. ರಾಮಮೂರ್ತಿ ನಗರದಿಂದ ಇಲ್ಲಿ ಬಂದಿದ್ದೀವಿ. ಗ್ಯಾಸ್ ಅಂತ ನೀವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ಇಲ್ಲ, ಅಲ್ಲಿ ನಿನ್ನೆ ಇತ್ತು. ನಿನ್ನೆ 283 500 ಗಾಡಿ ಮೇಲೆ ಇತ್ತು. ಆ ಗಾಡಿ ಮುಂದೆ ಹೋಗಿದೆ, ಗ್ಯಾಸ್ ಖಾಲಿ. ನೈಟ್ ಅಲ್ಲೇ ನಿಲ್ಸ್ಬಿಟ್ಟು ಗಾಡಿ ಬಲ್ಲಿಗೆ ತಳ್ಕೊಂಡ್ ಬಂದಿದ್ದು. ಇವಾಗ ಇಷ್ಟೊಂದು ಗಾಡಿ ನಿಂತಿದೆಯಲ್ಲ, ಫುಲ್ಫಿಲ್ ಆಗುತ್ತಾ? ಏನು ನೋಡ್ಬೇಕು ಮೇಡಮ್ ಅವ್ರ, ಯಾರು ಸಿಗುತ್ತೋ ಅವ್ರು ಹಾಕೊಂಡು ಹೋಗ್ತಾರೆ.